ಇನ್ನು ಕೃಷಿ ಸಚಿವರ ವಿರುದ್ಧ ಕೆರೆ ನುಂಗಿದ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 70 ಕೋಟಿ ಮೌಲ್ಯದ ಕೆರೆ ಒತ್ತುವರಿ ಮಾಡಿದ್ರ ಸಚಿವರು. ಲೋಕಾಯುಕ್ತದಲ್ಲಿ ಚಲುವರಾಯಸ್ವಾಮಿ ವಿರುದ್ಧ ದೂರು ದಾಖಲಾಗಿದೆ. ಅಕ್ರಮ ಕಟ್ಟಡ ಕಟ್ಟಿ 10 ಲಕ್ಷ ಬಾಡಿಗೆ ಪಡಿತಾ ಇದ್ದಾರೆ ಅನ್ನೋ ಆರೋಪ ಸಚಿವರ ಮೇಲೆ. ಕೆರೆ ಮೇಲೇನೆ ಕೋಟಿ ಸಾಲ ಪಡೆದ್ರ ಸಚಿವರು ಸೇರಿ 3 ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಬೆಂಗಳೂರು ಉತ್ತರ ಡಿಸಿ, ಎಸಿ, ತಹಶೀಲ್ದಾರ್ ವಿರುದ್ಧ ಕೂಡ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಈ ರೀತಿ ಆರೋಪ ಮಾಡಿ ದೂರು ದಾಖಲಿಸಿದ್ದಾರೆ. $70 ಕೋಟಿ ಗುಳುಂ ಮಾಡಿದ್ದಾರೆ ಅನ್ನೋ ಆರೋಪ ಸಚಿವರು ಮತ್ತೆ ಅಧಿಕಾರಿಗಳ ಮೇಲೆ ಕೇಳಿ ಬರ್ತಾ ಇದೆ. ಸಂಪೂರ್ಣ ಕೆರೆ ಜಾಗನೇ ನುಂಗ್ ಹಾಕ್ಬಿಟ್ಟಿದ್ದಾರೆ. ಕೆರೆ ಜಾಗದ ಮೇಲೆ ಲೋನ್ ಕಟ್ಟಿದ್ದಾರೆ, ಲೋನ್ ತಗೊಂಡಿದ್ದಾರೆ, ಅಲ್ಲಿ ಬಿಲ್ಡಿಂಗ್ ಗಳನ್ನು ಕಟ್ಟಿ 10 ಲಕ್ಷ ಬಾಡಿಗೆ ಬರೋ ಹಾಗೆ ಮಾಡಿದ್ದಾರೆ ಅಂತ. ಯಾರಾದ್ರೂ ಇಂಥ ಕೆಲಸ ಮಾಡಿದ್ರೆ ಅದನ್ನ ಸರಿ ಮಾಡಬೇಕಾಗಿದ್ದಿದ್ದು ಸಚಿವರು. ಆದ್ರೆ ಜಿಲ್ಲೆಯಲ್ಲಿ ಸಚಿವರೇ ಈಗ ಕೆರೆ ನುಂಗು ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಸಾಮಾಜಿಕ ಕಾರ್ಯಕರ್ತರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ವಿಷ್ಣು ಪ್ರಸಾದ್. ಸಚಿವ ಚಲುವರಾಯಸ್ವಾಮಿ ಅವರ ಮೇಲೆ ಕೆರೆ ನುಂಗಿದ್ದಾರೆ ಅನ್ನೋ ಆರೋಪ. ಈಗ ರಾಮಮೂರ್ತಿ ಅವರು ಸಾಮಾಜಿಕ ಕಾರ್ಯಕರ್ತ ಮಾಡ್ತಾ ಇರೋ ಆರೋಪಗಳೇನು, ಅದಕ್ಕೆ ಅವ್ರ ಬಳಿ ದಾಖಲೆಗಳಿದೆಯಾ? ಖಂಡಿತ ವಿಜಯ್ ವೀರಪ್ಪ, ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಇದು ಬೇಲಿಯೇ ಎದ್ದು ಹೊಲವನ್ನ ಮೇಯುವಂತಹ ಕೆಲಸ. ಅಂದ್ರೆ ಈ ಒಂದು ಗಾದೆ ಏನಿದೆ ಇದು ಕರೆಕ್ಟ್ ಆಗಿ ಪೂರಕವಾಗುವಂತದ್ದು. ಯಾಕಂತಂದ್ರೆ ಕೃಷಿ ಸಚಿವರು ಅಂತ ಬಂದಂತಹ ಸಂದರ್ಭದಲ್ಲಿ ಈ ಕೆರೆಗಳ ರಕ್ಷಣೆ ಇರ್ಬೋದು, ಮತ್ತೆ ಅದರ ಪ್ರಮುಖವಾಗಿ ಸರ್ಕಾರಕ್ಕೆ ಸೇರಿದಂತಹ ಗೋಮಾಳಗಳನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಆದ್ರೆ ಇಲ್ಲಿ ಸ್ವತಃ ಕೃಷಿ ಸಚಿವರ ವಿರುದ್ಧವೇ ಈ ಒಂದು ದೂರು ದಾಖಲಾಗಿರುವಂತದ್ದು. ಲೋಕಾಯುಕ್ತದಲ್ಲಿ ಈ ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನ ಸ್ವೀಕರಿಸುವಂತಹ ಕೆಲಸವನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ತನಿಖೆಗೂ ಕೂಡ ಕೈಗೊಳ್ಳುವಂತಹ ಕೆಲಸ ಆಗಿರುವಂತದ್ದು. ಇನ್ನ ಇವರ ವಿರುದ್ಧ ಬಂದಿರುವಂತಹ ಆರೋಪ ನೋಡೋದಾದ್ರೆ ಇಲ್ಲಿ ಬೆಂಗಳೂರಿನ ಸುತ್ತಮುತ್ತ ಬರುವಂತಹ ಪ್ರತಿ ಜಾಗವೂ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಜಾಗಗಳೇ ಬಂತು. ಅದರಲ್ಲೂ ಪ್ರಮುಖವಾಗಿ ಮಾಕ್ಲಿ ಕೆರೆ ಏನಿದೆ ಇದರಲ್ಲಿ 3.3 ಎಕರೆ ಜಮೀನನ್ನ ಈಗ ಕಬಳಿಸಿರುವಂತಹ ಗಂಭೀರ ಆರೋಪ ಕೇಳಿಬರ್ತಿರುವಂತದ್ದು. ಮೊದಲನೇದಾಗಿ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ 2011 ತನಕ ಅದು ಕೆರೆಯಾಗಿ ಉಳಿದಿತ್ತು. ಮತ್ತೆ ಈಗಿನ ಸದ್ಯದ ಡಾಕ್ಯುಮೆಂಟ್ ತೆಗೆದು ನಾವು ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಸರ್ಕಾರಿ ದಾಖಲೆಗಳ ಪ್ರಕಾರ ಇವತ್ತು ಕೂಡ ಸರ್ವೆ ನಂಬರ್ 13 ಅಲ್ಲಿರುವಂತಹ ಕೆರೆಯಾಗಿನೇ ಗುರುತು ಪಡುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಪಹಣಿಯನ್ನ ನೋಡಿದಂತ ಸಂದರ್ಭದಲ್ಲಿ ಆ ಪಹಣಿಯಲ್ಲಿ ಕೆರೆಯ ಸರ್ವೆ ನಂಬರ್ 13 ಏನಿದೆ ಇದು ಈಗ ಎನ್ ಚಲುವರಾಯಸ್ವಾಮಿ ಅವರ ಹೆಸರಲ್ಲಿ ಬರ್ತಿರುವಂತದ್ದು, ಅಂದ್ರೆ ಕೃಷಿ ಸಚಿವರ ಹೆಸರಿನಲ್ಲಿ ಬರ್ತಿರುವಂತದ್ದು. 2011 ತನಕ ಅಲ್ಲಿ ಖಾಲಿ ಕೆರೆಯಾಗಿ ಉಳಿದಿತ್ತು. 2011ರಲ್ಲಿ ಮೊದಲನೇದಾಗಿ ಅಲ್ಲಿ ಒಂದು ಗೋಡನ್ ಕಟ್ಟುವಂತ ಕೆಲಸವನ್ನು ಮಾಡಿದರೆ. ಆ ವೇರ್ ಹೌಸ್ ಅನ್ನ ಕಟ್ಟಿ ಈಗ ಹಿಮಾಲಯ ಡ್ರಗ್ ಹೌಸ್ ಕಂಪ್ನಿಗೆ ಅದನ್ನ ಬಾಡಿಗೆ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು 10 ಲಕ್ಷವನ್ನ ಅಲ್ಲಿ ಬಾಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನ ಅವರ ಕುಟುಂಬ ಮಾಡ್ತಿರುವಂತದ್ದು. 2021ರಲ್ಲಿ ಕುಮಾರಸ್ವಾಮಿ, ಅದರಲ್ಲಿ ಪ್ರಮುಖವಾಗಿ ಚಲುವರಾಯಸ್ವಾಮಿ ಅವರ ಅಣ್ಣ ಆಗಿರುವಂತಹ ಲಕ್ಷ್ಮೀಕಾಂತ್ ಏನಿದ್ದಾರೆ ಅವರ ಹೆಸರಿನಲ್ಲಿದ್ದಂತಹ ಜಾಗವನ್ನ ದಾನ ಪತ್ರದ ಮೂಲಕ ಈಗ ಎನ್ ಚಲುವರಾಯಸ್ವಾಮಿ ಅವರ ಹೆಸರಿಗೆ ಬಂದಿರುವಂತದ್ದು. ಅಂದ್ರೆ ಇದು ಮಿನಿಸ್ಟರ್ ಹೆಸರಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲಿ ಕೈ ಹಾಕೋದಿಲ್ಲ ಅನ್ನೋ ಒಂದು ಧೈರ್ಯ ಇರಬಹುದು. ಮತ್ತೆ ಮಿನಿಸ್ಟ್ರಿಗೆ ಗೊತ್ತಿಲ್ಲದೆ ಇವರೇನಾದ್ರೂ ಅವ್ರ ಹೆಸರಿಗೆ ಮಾಡ್ಕೊಟ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಒಂದ್ ಕಡೆ ಮೂಡ್ತಿರುವಂತದ್ದು. ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಮೊದಲನೇದಾಗಿ ಅದು ಕೃಷಿ ಜಮೀನು, ಅದರಲ್ಲೂ ಪ್ರಮುಖವಾಗಿ ಅದು ಕೆರೆ ಅನ್ನುವಂಥದ್ದು ಈಗಾಗಲೇ ಸಾಬೀತಾಗಿರುವಂತದ್ದು. ಮತ್ತೆ ಸರ್ಕಾರಿ ದಾಖಲೆಗಳ ಪ್ರಕಾರ ಮತ್ತೆ ಗ್ರಾಮದ ಸರ್ವೆ ನಂಬರ್ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಅದನ್ನ ಕೆರೆ ಅಂತಲೇ ಕೂಡ ಇನ್ನೂ ಕೂಡ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೇಳ್ತಾ ಇರುವಂತದ್ದು. ಆದ್ರೆ ಪಹಣಿಯನ್ನ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಈಗ ಚಲುವರಾಯಸ್ವಾಮಿ ಅವರ ಹೆಸರಿಗೆ ಅದು ರಿಜಿಸ್ಟರ್ ಆಗಿದೆ. ಈ ಮೂಲಕ ಕೆಲವೊಂದ್ ಕಡೆ ಸರ್ಕಾರಿ ಜಾಗವನ್ನ ತೆರವುಗೊಳಿಸುವಂತಹ ವ್ಯಕ್ತಿಗಳೇ ಇದನ್ನ ಕಬಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರೆ ಒಂದು ಆರೋಪ ಇರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತದಲ್ಲಿ ಕೇಸ್ ಕೂಡ ತೆಗೆದುಕೊಳ್ಳಲಾಗಿರುವಂತದ್ದು, ಇನ್ವೆಸ್ಟಿಗೇಷನ್ ಕೂಡ ನಡೀತಿದೆ. ವಿಜಯ್ ವೀರಪ್ಪ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.